BS6 ಮಾಹಿತಿ ಮತ್ತು ತರಬೇತಿ ಟ್ರಬಲ್ ಶೂಟಿಂಗು ಒಂದು ಪ್ರೋಗ್ರಾಮ್ ಇದೆ. ಈ ಒಂದು ದಿನದಲ್ಲಿ ಏನೆಲ್ಲ ಇದೆ ಅಂದರೆ ಗಾಡಿ ಬಗ್ಗೆ ಹೇಗೆ ಸ್ಕ್ಯಾನಿಂಗ್ ಮಾಡಬೇಕು, ಯಾವ ರೀತಿ ಗಾಡಿನ ಟ್ರಬಲ್ ಶೂಟ್ ಮಾಡಬೇಕು, ಟ್ರಬಲ್ ಶೂಟಲ್ಲಿ ಬರುವಂತಹ ಕೋಡನ್ನು ಯಾವ ರೀತಿ ಡಿಕೋಡ್ ಮಾಡಿ ತಪ್ಪಾಗಿರುವ ಸೆನ್ಸಾರ್ ಇಲ್ಲ ತೊಂದರೆ ಇರುವಂಥ ಸೆನ್ಸಾರನ್ನು ಪತ್ತೆ ಹಚ್ಚಿ ಮತ್ತು ಅದನ್ನು ಸರಿಪಡಿಸ್ಬೋದಾ ಇಲ್ಲ ರೀಪ್ಲೇಸ್ ಮಾಡ್ಬೋದಾ ಅನ್ನೋದು ಮಾಡಿಕೊಂಡು ಗಾಡಿನ ದುರಸ್ತಿ ಮಾಡುವ ಬಗ್ಗೆ ಶಾರ್ಟ್ ಕಟ್ ಸಿಂಪಲ್ ಸಿಸ್ಟಮಲ್ಲಿ ಎಷ್ಟು ಕ್ವಿಕ್ ಮೆಥಡಲ್ಲಿ ರಿಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊತ್ತದ ಈ ದಿನ ಟ್ರೈನಿಂಗ್ ಇದೆ. ತುಂಬ ಸಂತೋಷ. ಒಂದು 65-70 ಜನ ಈಗವರೆಗೂ ರಿಪೋರ್ಟಿಂಗ್ ಆಗಿದ್ದಾರೆ. ನಮ್ಮ ಲೇಬರ್ ಆಫೀಸರು ಕರ್ನಾಟಕದ ಮತ್ತು ಸಂಘದಿಂದ ಕಲಿಯೋಣ ಕಲಿಸೋಣ ಸಂಘದಿಂದ ತುಂಬ ಪ್ರಯತ್ನಪಟ್ಟು ನಾನು ಬೆಂಗಳೂರಿಂದ ಬಂದಿದ್ದೇನೆ. ನನ್ನ ಹೆಸರು ಆನಂದ್ ಬಾಬು, BS6 ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಟ್ರೈನರು. ಇದೇ ಕನ್ನಡ, ತೆಲುಗು, ತಮಿಳು ಎಲ್ಲ ಇದರಲ್ಲೂ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಈ ದಿನ ಕಲಬುರಗಿಯಲ್ಲಿ ಕೊಡಲಿಕ್ಕೆ ತುಂಬ ಉತ್ಸಾಹದಾಯಕವಾಗಿದೆ. ಎಲ್ಲ ತುಂಬ ವಿಶೇಷವಾಗಿ ಬಂದಿದ್ದಾರೆ. ಮುಂದಿಂದು ಈಗಲೇ ಹೇಳ್ತೀವಿ. ಥ್ಯಾಂಕ್ ಯು ಸರ್. BS6 ಏನು ಪ್ರಾಬ್ಲಮ್ ಇರ್ಬೋದು ಸರ್? ಈ ಗಾಡಿಗೆ ನೀವು ಏನಂತ ಅದು ನೀವು ಕ್ವಶನ್ ಇದರಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಪ್ರಾಬ್ಲಮ್ ಬರುತ್ತೆ. ಮೈಲೇಜ್ ಪ್ರಾಬ್ಲಮ್ಮು, ಸ್ಟಾರ್ಟಿಂಗ್ ಪ್ರಾಬ್ಲಮ್, ಇಲ್ಲ ಗಾಡಿ ಸ್ಟಾರ್ಟಾಗಿ ಹೋಗ್ತಿದ್ರೆ ಹೈ ಸ್ಪೀಡಲ್ಲಿ ಮಿಸ್ಸಿಂಗ್ ಪ್ರಾಬ್ಲಮ್, ಇಲ್ಲಾಂದರೆ ಗಾಡಿ ಜರ್ಕ್ ಹೊಡಿತಾ ಇರುತ್ತೆ. ಕೆಲವೊಂದು ಸಾರಿ ಗಾಡಿ ಬಿಸಿ ಆದಮೇಲೆ ಗಾಡಿ ನಿಂತು ಹೋಗುತ್ತೆ. ಒಂದು 5-10 ನಿಮಿಷ ಆದಮೇಲೆ ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ. ಇಂಥವು ಆಗಾಗ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದನ್ನು ಹಾಗೆ ಸ್ಕ್ಯಾನ್ ಮಾಡಿ ಕಂಡುಹಿಡಿಬೇಕು ಮತ್ತು ಯಾವ ರೀತಿ ರಿಪೇರಿ ಮಾಡಬೇಕು ಅನ್ನೋದನ್ನು ನಾವು ತುಂಬ ಸೂಕ್ಷ್ಮವಾಗಿ ಮಾಹಿತಿ ಕೊಡ್ತೀವಿ ಮತ್ತು ತರಬೇತಿನೂ ಕೊಡ್ತೀವಿ. ಗಾಡಿಯಲ್ಲಿ ಏನು ಬಿಚ್ಚಬೇಕು, ಏನು ನೋಡಬೇಕು, ಯಾವ ರೀತಿ ಅದನ್ನು ಸಿಂಪಲ್ಲಾಗಿ ಕೆಲಸ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತೀವಿ. ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ತಮ್ಮದೇನು ಅಭಿಪ್ರಾಯ ಇದೆ? ಎಲೆಕ್ಟ್ರಿಕಲ್ ವೆಹಿಕಲ್ ಅಂದರೆ ಈಗ ಜಸ್ಟ್ ರೀಪ್ಲೇಸ್ಮೆಂಟ್ ಆಫ್ ಪೆಟ್ರೋಲ್ ಅಂತಲ್ಲ ನೋಡಿ. ಒಂದು ಪೆಟ್ರೋಲ್ ವೆಹಿಕಲ್ ಬೇಸಿಕ್ ವೆಹಿಕಲ್ ಆಯಿತು, ಅದು ಜೊತೆಗೆ BEV ಅಂದರೆ ಬೇಸಿಕ್ ಎಲೆಕ್ಟ್ರಿಕಲ್ ವೆಹಿಕಲ್. ಈ ಚಾನಲಲ್ಲಿ ಆಲ್ರೆಡಿ ನಮಗೆ ಓಲಾ ಎಲೆಕ್ಟ್ರಿಕ್, ಏಥರ್, iQ ಅನ್ನುವ ಸುಮಾರು ಗಾಡಿಗಳು ಬಂದಿದೆ. ಇದು BEV ಆಯಿತು. ನೆಕ್ಸ್ಟು 2 ವೀಲರಲ್ಲಿ ಈಗ ಬರುವಂತಹ ಇದರಲ್ಲಿ ಬಯೋಫ್ಯೂಯಲ್ ಅಂದರೆ ಬಜಾಜಿಂದ ಈಗ ಬಂದಿರುವಂಥ CNG ಗ್ಯಾಸ್ ಜೊತೆಗೆ ಪೆಟ್ರೋಲ್ ಗಾಡಿ. ಅದಲ್ಲದಿರ ಹೋಂಡಾ ಆಕ್ಟಿವಾದಲ್ಲಿ HYD ಬಂದಿದೆ. ಅಂದರೆ ಹೋಂಡಾ ಆಕ್ಟಿವಾ ಹೈಬ್ರಿಡ್ ಅಂದರೆ ಪೆಟ್ರೋಲ್ ಇಂಜಿನು ಇದೆ, ಡಿಕ್ಕಿ ಕೆಳಗೆ ಬ್ಯಾಟ್ರಿನೂ ಇದೆ. ಸೀಟ್ ಎತ್ತಿ ಬ್ಯಾಟ್ರಿ ತಗೊಂಡು ಮನೆಯಲ್ಲಿ ಇಟ್ಕೊಂಡು ಚಾರ್ಜ್ ಮಾಡಿ ಮತ್ತೆ ಗಾಡಿಗೆ ಹಾಕ್ಕೋಬೋದು. ಪೆಟ್ರೋಲಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಎಲೆಕ್ಟ್ರಿಕಲ್ಲಿ ಹೋಗಿ, ಇಲ್ಲ ಪೆಟ್ರೋಲ್ ಮುಗಿದೋದ್ರೆ ಎಲೆಕ್ಟ್ರಿಕಲ್ ಓಡಿಸ್ಬೋದು. ಈ ರೀತಿ ಎರಡೂ ಇರೋದು ಹೈಬ್ರಿಡ್ ಅನ್ನುತ್ತೇವೆ. ಈ ಪೀಳಿ ಇನ್ನೂ ನಮ್ಮ ಭಾರತದಲ್ಲಿ ಈಗ ಸದ್ಯಕ್ಕೆ ಬಂದಿಲ್ಲ, ಮುಂದೆ ಬರುವ ಜಾಸ್ತಿ ಅವಕಾಶಗಳಿದೆ. ಫಸ್ಟು ಹೋಂಡಾ ಇಂಟ್ರೊಡ್ಯೂಸ್ ಮಾಡ್ತಾಯಿದೆ ಹೈಬ್ರಿಡ್. ಇದರಿಂದ ನೋಡುವ, ಇನ್ನು ಮುಂಬರುವ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನಾವು BS8 ಜೊತೆಗೆ ಹೈಬ್ರಿಡ್ ಗಾಡಿಗಳು ಮತ್ತು ಬಯೋಫ್ಯೂಯಲ್ ಗಾಡಿಗಳು ತುಂಬ ನಮ್ಮ ಭಾರತ ದೇಶದಲ್ಲಿ ಬರಲಿವೆ.